ಅದ್ವಾನಿಯವರ ವಿಶೇಷತೆ ಏನು ಅಂತಂದರೆ ಅವರು ಎಲ್ಲ ವಿಷಯಗಳ ಬಗ್ಗೆ ಕೂಲಂಕುಷವಾದಂಥ ಅಧ್ಯಯನವನ್ನು ಮಾಡ್ಕೊಂಡು ಬರ್ತಾಯಿದ್ರು. ಎರಡನೇದು, ಅಟಲ್ಜಿ ಮತ್ತು ಅದ್ವಾನಿಯವರು ಸಮಯ ಪಾಲನೆಗೆ ಭಾಳ ಪ್ರಸಿದ್ಧರು, ಸರಿಯಾದ ಸಮಯಕ್ಕೆ ಬರ್ತಾಯಿದ್ರು. ಮತ್ತು ಅವರ ಪ್ರಾಮಾಣಿಕತೆ, ಅವರ ನಿಷ್ಠೆ, ಅವರ ಕಟಿಬದ್ಧತೆ, ಅವರ ನಿಷ್ಕಳಂಕ ಚಾರಿತ್ರ್ಯ, ಇದು ಇಡೀ ದೇಶಕ್ಕೆ ಉದಾಹರಣೆ. ಇದರ ಜೊತೆಯಲ್ಲಿ ದೇಶದ ಬಗ್ಗೆ ಇದ್ದಂಥ ಕಾಳಜಿ, ನೇಷನ್ ಫಸ್ಟ್. ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯ ನಾನು ಹೇಳಲೇಬೇಕಾದದ್ದು ಅಂತಂದರೆ, ನೈಋತ್ಯ ವಲಯ ರೈಲ್ವೆ ಆಗಬೇಕು, ಅದರ ಕೇಂದ್ರ ಕಚೇರಿ ಹುಬ್ಬಳ್ಳಿಯಲ್ಲಿ ಆಗಬೇಕು ಅಂತಂದಾಗ ಅದಕ್ಕೆ ಅಟಲ್ಜಿಯವರು ಆಶೀರ್ವಾದ ಮಾಡಿದರು. ಆದರೆ ಎಲ್ಲ ಮಿತ್ರ ಪಕ್ಷಗಳ ಜೊತೆಯಲ್ಲಿ ಮಾತನಾಡಿಬಿಟ್ಟು ನೈಋತ್ಯ ವಲಯ ಜಿಂದಾಬಾದ್, ಹುಬ್ಬಳ್ಳಿ ಕೇಂದ್ರ ಕಚೇರಿಗೆ ಒಳ್ಳೆಯದಾಗಲಿ ಅಂತ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಘೋಷಣೆ ಮಾಡಿದ್ದು ಸನ್ಮಾನ್ಯ ಲಾಲ್ಕೃಷ್ಣ ಅದ್ವಾನಿಯವರು. ಅಂದರೆ ಇಷ್ಟೊಂದು ಪ್ರೋತ್ಸಾಹ ಅವರು ಅನೇಕ ಸತಿ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. 19 ತಿಂಗಳು ಅವರು ಮೀಸಾದಲ್ಲಿ ಬೆಂಗಳೂರಿನಲ್ಲಿದ್ದರು. ಅವ್ರು ಹೇಳ್ತಾರೆ, ನನ್ನ ಜೀವನದಲ್ಲಿ 19 ತಿಂಗಳು ಸತತವಾಗಿ ಇದ್ದಂಥ ಇನ್ಯಾವ ಊರೂ ಇಲ್ಲ ಅಂತ. ಅಷ್ಟೊಂದು ಪ್ರವಾಸ ಮಾಡುವಂಥವ್ರು ಅವರು. ಅಂದರೆ 2 ರಾತ್ರಿ 3 ರಾತ್ರಿ ಒಂದೇ ಊರಿನಲ್ಲೇ ಕೊಚ್ಚಿತ್ತು ಡೆಲ್ಲಿ ಬಿಟ್ಟರೆ. ಆದರೆ 19 ತಿಂಗಳು ಸತತವಾಗಿ ಅವರು ಬೆಂಗಳೂರಿನ ಜೈಲಿನಲ್ಲಿದ್ದರು. ಮತ್ತು ಕರ್ನಾಟಕದ ಬಗ್ಗೆ ಮತ್ತು ಬೆಂಗಳೂರಿನ ಬಗ್ಗೆ ಅವರಿಗೆ ಅಪಾರವಾದ ಪ್ರೀತಿ ಇದೆ. ಕನ್ನಡಪ್ರಭ, ಸುವರ್ಣ ಸುದ್ದಿವಾಹಿನಿ, ಪ್ರಜಾವಾಣಿ, ಉದಯವಾಣಿ, ಈ ಎಲ್ಲ ಶೀರ್ಷಿಕೆಗಳನ್ನು, ಕನ್ನಡದ ಶಬ್ದಗಳನ್ನು ಸ್ಪಷ್ಟವಾಗಿ ಅದ್ವಾನಿಯವರು ಓದ್ತಾರೆ. ಮತ್ತು ಅವರು ಅನೇಕ ಬಾರಿ ಒಂದು ಪ್ರಸಂಗವನ್ನು ಹೇಳಿದ್ದಾರೆ. ಒಂದು ಸತಿ 1980ರ ಮೊದಲ ಹಂತದಲ್ಲಿ, ಆವಾಗಿನ್ನ ದೇವರಾಜ ಅರಸರು ಇದ್ದರಂತೆ. ಆವಾಗ ಕೇಂದ್ರದಲ್ಲಿ ಒಂದು ಸಭೆ ಆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸೇತರ ಎಲ್ಲ ಪಕ್ಷಗಳ, ಆವಾಗ ಸನ್ಮಾನ್ಯ ಲಾಲ್ಕೃಷ್ಣ ಅದ್ವಾನಿಯವರು ಆ ಹಾಜರಾತಿ ಪುಸ್ತಕದಲ್ಲಿ ಲಾಲ್ ಅದ್ವಾನಿ ಅಂತ ಹೇಳಿ ಕನ್ನಡದಲ್ಲಿ ಬರೆದ್ರಂತೆ. ಅದನ್ನು ನೋಡಿಬಿಟ್ಟು ದೇವರಾಜ ಅರಸು ಅಂತ ಹೇಳಿ ತಮ್ಮ ಹೆಸರನ್ನು ಹಿಂದಿಯಲ್ಲಿ ದೇವನಾಗರಿ ಲಿಪಿಯಲ್ಲಿ ಬರೆದ್ರಂತೆ. ಆವಾಗ ದೇವರಾಜ ಅರಸರು ಕೇಳಿದ್ರಂತೆ, ನೀವು ಕನ್ನಡ ಎಲ್ಲಿಂದ ಕಲ್ತಿರಿ ಅಂತ. ಅದಕ್ಕೆ ಅದ್ವಾನಿ ಅವರು ಹಾಸ್ಯದಿಂದ ಹೇಳಿದ್ರಂತೆ, ಇನ್ನೂ ಸ್ವಲ್ಪ ದಿವಸ ಜಾಸ್ತಿ ಬೆಂಗಳೂರಿನಲ್ಲಿ ನಿಮ್ಮ ನೇತೃತ್ವದಲ್ಲಿ ಜೈಲಲ್ಲಿ ಇಟ್ಟಿದ್ರೆ ನಾನು ಕನ್ನಡ ಮಾತಾಡೋಕ್ಕೂ ಕಲಿತಿದ್ದೆ ಅಂತ. ಒಳ್ಳೆಯ ಒಂದು ಸಾಧನೆಯನ್ನು ನೋಡಿದಾಗ, ಒಳ್ಳೆಯ ಒಂದು ಭಾಷಣವನ್ನು ಕೇಳಿದಾಗ, ಒಳ್ಳೆಯ ಒಂದು ಕವಿತೆಯನ್ನು ಕೇಳಿದಾಗ ಅವರು ಭಾವುಕರಾಗಿ ಕಣ್ಣೀರು ಸುರಿಸಿದ್ದು ನಾನು ನೋಡಿದ್ದೇನೆ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು. ಒಳ್ಳೆಯ ಒಂದು ಸುರಮ್ಯವಾದಂಥ ದೃಶ್ಯವನ್ನು ನೋಡಿದಾಗ. ಮತ್ತು ಯಾವಾಗಲಾದರೂ ಒಂದು ಸತಿ 6 ತಿಂಗಳಿಗೆ ಒಂದು ಸತಿ ತಮ್ಮ ಕುಟುಂಬವನ್ನು, ಮಿತ್ರರನ್ನ ಕರ್ಕೊಂಡು ವಿಹಾರಕ್ಕೆ ಹೋಗ್ತಾರೆ ಅವರು. ಅವರ ಇನ್ನೊಂದು ಭಾಳ ವಿಶೇಷತೆ ಅಂತಂದರೆ ಪುಸ್ತಕಗಳು. ಈ ಒಂದು ವಯಸ್ಸಿನಲ್ಲಿ ಕೂಡ ಒಬ್ಬ ಜ್ಞಾನಯೋಗಿ ಸತತವಾಗಿ ಪುಸ್ತಕವನ್ನು ಓದ್ತಾರೆ, ಹೊಸ ಪುಸ್ತಕಗಳನ್ನು ಓದ್ತಾರೆ. ಅನೇಕ ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಅವರ ಪ್ರೆಸೆಂಟ್ ಡೈರಿಯಿಂದ ಹಿಡ್ಕೊಂಡು ಮೈ ಕಂಟ್ರಿ ಮೈ ಲೈಫ್ನಿಂದ, ಅಂದರೆ ಅವರ ಒಂದು ರೀತಿಯ ಆತ್ಮಚರಿತ್ರೆಯಿಂದ ಹಿಡ್ಕೊಂಡು ಅವರ ಬ್ಲಾಗ್ವರೆಗೆ ಅವರು ಸತತವಾಗಿ ಬರವಣಿಗೆಯನ್ನು ತಮ್ಮ ಹವ್ಯಾಸವನ್ನಾಗಿ ಮಾಡಿಕೊಂಡಿದ್ದಾರೆ. ಇಷ್ಟು ಎತ್ತರಕ್ಕೆ ಬೆಳೆದಂಥ ಒಬ್ಬ ನಾಯಕ. ಆತ ತನ್ನ ಜೀವನವನ್ನು ಶುರು ಮಾಡಿದ್ದು ಪತ್ರಕರ್ತನಾಗಿ, ಆರ್ಗನೈಸರ್ನ ಒಬ್ಬ ವರದಿಗಾರನಾಗಿ. ಆದ್ದರಿಂದ ಆತ ಒಬ್ಬ ಪತ್ರಕರ್ತನಾಗಿ, ವರದಿಗಾರನಾಗಿ ಚೈನಾ ಯುದ್ಧದ ಸಂದರ್ಭದಲ್ಲಿ ಆ ಫ್ರಂಟಿಗೆ ಹೋಗಿಬಿಟ್ಟು, ಗಡಿಗಳ ಭಾಗಕ್ಕೆ ಹೋಗಿಬಿಟ್ಟು ಅಲ್ಲಿ ನಮ್ಮ ಸೈನಿಕರ ದುರ್ದಶೆ ನೋಡಿಬಿಟ್ಟು, ಪತ್ರಕರ್ತರ ಕಡೆಯೇ ಹೆಚ್ಚು ಬೆಚ್ಚಗೆಯ ಉಡಿಗಳು, ಬೆಚ್ಚಗೆಯ ಪಾದರಕ್ಷೆಗಳಿತ್ತು, ಸೈನಿಕರು ನಡುಕ್ತಾಯಿದ್ರು ಅನ್ನುವಂಥ ವಿಡಂಬನಾತ್ಮಕ ಒಂದು ಲೇಖನದಿಂದ ಹಿಡ್ಕೊಂಡು ಇವತ್ತಿನವರೆಗೆ ಅನೇಕ ಸಂಗತಿಗಳನ್ನು ತಮ್ಮ ಬರವಣಿಗೆಯ ಮುಖಾಂತರ ಅವರು ದಾಖಲಿಸಿದ್ದಾರೆ. ಅವರೊಂದು ಬಹುಮುಖ ಪ್ರತಿಭೆ. ಅವರು ಭಾಳ ಚೆನ್ನಾಗಿ ಕೊಳಲನ್ನು ಕೂಡ ಬಾರಿಸ್ತಾರೆ. ಭಾಳ ಸುಶ್ರಾವ್ಯವಾಗಿ ಹಿಂದಿ ಗಜಲ್ಗಳನ್ನು, ಒಂದು ಹಿಂದಿ ಚಲನಚಿತ್ರ ಗೀತೆಗಳನ್ನು ಹಾಡ್ತಾರೆ. ಈಗಲೂ ಕೂಡ ಪಂಕಜ್ ಉದಾಸ್ನಿಂದ ಹಿಡ್ಕೊಂಡು, ಅನೂಪ್ ಜಲೋಟಾನಿಂದ ಹಿಡ್ಕೊಂಡು, ಲತಾ ಮಂಗೇಶ್ಕರ್ ಅವರ ಅನೇಕ ಭಜನೆಗಳು ಮತ್ತು ಹಾಡುಗಳು ಅವ್ರಿಗೆ ಭಾಳ ಪ್ರೀತಿ. ಅದನ್ನು ಅವ್ರು ಕೇಳ್ತಾರೆ. ಹಾಸ್ಯ, ವಿನೋದ, ಉಕ್ಕಿನ ಮನುಷ್ಯ ಅನ್ನುವಂಥ ಹೊರಗಿನ ರೂಪ ಇದ್ದರೂ ಕೂಡ ಒಳಗಡೆ ಮಗುವಿನಂಥ ಒಂದು ಕಲ್ಮಶರಹಿತವಾದಂಥ, ಮೃದುವಾದಂಥ ಸಂವೇದನ ಇರುವಂಥ ಒಬ್ಬ ವ್ಯಕ್ತಿತ್ವ. ಪಾರದರ್ಶಕವಾದಂಥ ಒಂದು ಜೀವನ ಶೈಲಿ, ಪಾರದರ್ಶಕವಾದಂಥ ವಿಚಾರ, ನೇರ ನಡೆ, ನೇರ ನುಡಿ, ನುಡಿದಂತೆ ನಡೆಯುವಂಥ
ಒಂದು ಸಂಕಲ್ಪ. ಇನ್ನು ಸಮಯ ಪಾಲನೆ ಇರ್ಬೋದು, ಶಿಸ್ತಿರ್ಬೋದು, ಅಚ್ಚುಕಟ್ಟುತನ ಇರ್ಬೋದು, ಅಧ್ಯಯನಶೀಲತೆ ಇರ್ಬೋದು, ಪರಿಶ್ರಮ ಇರ್ಬೋದು. ಭಾರತ ಜಗತ್ತಿನ ಮುಂಚೂಣಿಯ ರಾಷ್ಟ್ರಗಳಲ್ಲಿ ಪ್ರಸ್ಥಾಪಿತವಾಗಬೇಕು 21ನೇ ಶತಮಾನ. ಯಾಕೆಂದರೆ ನಾವು 19ನೇ ಶತಮಾನವನ್ನು ಬ್ರಿಟಿಷರ ಶತಮಾನ ಅಂತ ಗುರುತಿಸ್ತೇವೆ, 20ನೇ ಶತಮಾನವನ್ನು ಅಮೆರಿಕದ ಶತಮಾನ ಅಂತ ಗುರುತಿಸ್ತೇವೆ. 21ನೇ ಶತಮಾನ ಅದು ಚೀನಾ ಮತ್ತು ಭಾರತದ ಮಧ್ಯೆ ಸ್ಪರ್ಧೆ ಇದೆ. ಅದು ಆದರೆ ಚೀನಾದ ಶತಮಾನ ಆಗಬಾರ್ದು, ಅದು ಭಾರತದ ಶತಮಾನ ಆಗಬೇಕು ಅಂತಂದರೆ ಇಡೀ ದೇಶ ಅದ್ವಾನಿಯವರನ್ನು ಹಿಂಬಾಲಿಸಬೇಕು. ಅದ್ವಾನಿಯವರ ಅನುಯಾಯಿಗಳಂತೆ ಅವರ ವಿಚಾರವ ಮತ್ತು ಅವರ ಆಚಾರದಂತೆ ನಡ್ಕೊಳ್ಬೇಕು ಅಂತ ನನಗೆ. ನಮ್ಮ ಹಿರಿಯರು ಹೇಳಿದ್ದಾರೆ, ನಮ್ಮ ಹಿರಿಯರು ಕೊಟ್ಟಿರುವಂಥ ಶುಭ ಹಾರೈಕೆ ಜೀವೇತ್ ಶರದ ಶತಮ್ ಅಂತ. ಅಂದರೆ ಮಾನ್ಯ ಅದ್ವಾನಿಯವರು 100 ಕಾಲ ತಮ್ಮ ಜೀವನವನ್ನು ವಸಂತದಂತೆ ಬದುಕಲಿ ಅಂತ. ಲೈಕ್ ದ ಸೀಸನ್ ಆಫ್ ಸ್ಪ್ರಿಂಗ್. ಅಂದರೆ ಆ ಉತ್ಸಾಹದೊಂದಿಗೆ, ಆ ಆರೋಗ್ಯದೊಂದಿಗೆ, ಆ ಲವಲವಿಕೆಯೊಂದಿಗೆ, ಆ ಒಂದು ಜೀವನ ಪ್ರಿಯತೆಯೊಂದಿಗೆ ಮಹಾತ್ಮ ಗಾಂಧಿಯವರು ಕಲ್ಪಿಸ್ಕೊಂಡಂಥ ರಾಮರಾಜ್ಯದತ್ತ ಭಾರತವನ್ನು ತೆಗೆದುಕೊಂಡು ಹೋಗಲಿಕ್ಕೆ ರಾಮರಥಿಯತ್ತ ಯಾತ್ರೆಯನ್ನು ಮಾಡಿದಂಥ ಯಾತ್ರಿ ತನ್ನ ಯಾತ್ರೆಯನ್ನು ನಿಷ್ಕಂಟಕವಾಗಿ ಮುಂದುವರಿಸಲಿ. ದೇಶ ಅವ್ರ ಜೊತೆಗಿದೆ. ಇಷ್ಟೇ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ.